मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा। तव शुभ नामे जागे, तव शुभ आशीष मागे, गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे। भारत माता की जय। भारत माता की जय मातृ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ದೇಶಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. 1930ರಲ್ಲಿ ಭಾರತ ಬ್ರಿಟಿಷರಿಂದ ತನ್ನ ಸ್ವಾತಂತ್ರ್ಯವನ್ನ ಪೂರ್ಣ ಸ್ವರಾಜ್ಯ ಎಂದು ಘೋಷಿಸಿಕೊಂಡ ಈ ದಿನವನ್ನ ನಾವು ಗಣರಾಜ್ಯೋತ್ಸವ ಅನ್ನುವಂತಹ ನೆನಪಿಗೋಸ್ಕರ 1950ರಿಂದ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಿಸಿಕೊಂಡು ಬರ್ತಾ ಇದ್ದೇವೆ. 2025ರ ಗಣರಾಜ್ಯೋತ್ಸವವನ್ನ ಈ ವರ್ಷದ ಘೋಷವಾಕ್ಯ ಸ್ವರ್ಣ ಭಾರತ ವಿರಾಸತ್ ಔರ್ ವಿಕಾಸ್. ಸುವರ್ಣ ಭಾರತ ಪರಂಪರೆ ಮತ್ತು ಪ್ರಗತಿ. ಇದು ಅಭಿವೃದ್ಧಿ ಮತ್ತು ಆಧುನೀಕರಣದಲ್ಲಿ ಭಾರತದ ಪ್ರಗತಿಯನ್ನು ಎತ್ತಿ ತೋರಿಸುವುದರ ಮೂಲಕ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಒತ್ತಿ ಹೇಳುತ್ತದೆ. ಈ ಒಂದು ಸುಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಿದ್ದೇವೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿರುವಂತಹ ಈ ಸುಸಂದರ್ಭದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನ ಮಾನ್ಯ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ CM ತ್ಯಾಗರಾಜ್ ಸರ್ ಅವರು ವಹಿಸಿಕೊಳ್ಬೇಕಾಗಿ ಅವರಲ್ಲಿ ವಿನಂತಿ. ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ದೆಹಲಿ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಸಂಜೀವ್ ಕುಮಾರ್ ಸರ್ ಅವರು, ಕುಲಸಚಿವರು ಆಡಳಿತ, ಕುಲಸಚಿವರು ಮೌಲ್ಯಮಾಪನ, ಹಣಕಾಸು ಅಧಿಕಾರಿಗಳು, ವಿಶ್ವವಿದ್ಯಾಲಯದ ವಿವಿಧ ನಿಕಾಯಗಳ ಡೀನರುಗಳು, ವಿಭಾಗಗಳ ಮುಖ್ಯಸ್ಥರುಗಳು, ಪ್ರಾಧ್ಯಾಪಕರು, ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ಈ ಕಾರ್ಯಕ್ರಮವನ್ನ ರಾಷ್ಟ್ರ ಧ್ವಜವನ್ನ ನೆರವೇರಿಸಿಕೊಟ್ಟಂತಹ ಮಾನ್ಯ ಕುಲಪತಿಗಳು ಧ್ವಜ ಸಂದೇಶವನ್ನ ನೀಡುವ ಮೂಲಕ ಪ್ರಾರಂಭಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 76ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಹೊಸ ಸಂಭ್ರಮ, ಹೊಸ ಜಾಗ, ನಮ್ಮ ಮನಸ್ಸುಗಳಲ್ಲಿಯೂ ಹೊಸತನ. ಈ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಅತ್ಯಂತ ವಿಶೇಷವಾಗಿ ಅತಿಥಿಗಳ ಆಗಮಿಸಿರ್ತಕ್ಕಂತಹ ದೆಹಲಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ, ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿರ್ತಕ್ಕಂತಹ, ತಮ್ಮ ಸಂಶೋಧನೆ ಹಾಗೂ ಪ್ರಬಂಧಗಳಿಂದ, ಪಾಠಗಳಿಂದ, ತಮ್ಮ ಗಟ್ಟಿ ಜ್ಞಾನ ದೃಷ್ಟಿಯಿಂದ ಎಲ್ಲೆಡೆ ಜನಪ್ರಿಯರಾಗಿರ್ತಕ್ಕಂತಹ ಪ್ರೊಫೆಸರ್ ಸಂಜೀವ್ ಕುಮಾರ್ ಅವರೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಭ್ಯುದಯಕ್ಕೆ ತಮ್ಮನ್ನ ಸಮರ್ಪಿಸಿಕೊಂಡಿರ್ತಕ್ಕಂತಹ ಶ್ರೀ ಸಂತೋಷ್ ಕಾಮಗೌಡ ಕುಲಸಚಿವರೇ, ಪರೀಕ್ಷಾಂಗ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿ ಅತ್ಯಂತ ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪ್ರೊಫೆಸರ್ ರವೀನಾಥ್ ಕದಂಬ್ರವರೇ, ಹಣಕಾಸು ವಿಭಾಗದ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಶ್ರೀಮತಿ ಸ್ವಪ್ನ ಮೇಡಮ್ ರವರೇ, ವಿಶ್ವವಿದ್ಯಾಲಯದ ಎಲ್ಲ ನಿಕಾಯಗಳ ಡೀನರುಗಳೇ, ಹಿರಿಯ ಪ್ರಾಧ್ಯಾಪಕರುಗಳೇ, ಪ್ರಾಧ್ಯಾಪಕ ಬಂಧುಗಳೇ, ನೌಕರ ಬಂಧುಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ,
76ನೇ ಗಣರಾಜ್ಯೋತ್ಸವ ನಮ್ಮೆಲ್ಲರಿಗೆ ದೊಡ್ಡ ಹೆಮ್ಮೆ, ದೊಡ್ಡ ಸಂತೋಷ ಖಂಡಿತ ನೀಡಿದೆ. ರಾಷ್ಟ್ರದ ಪ್ರಗತಿಯ ವಾಹಿನಿಯಲ್ಲಿ ಕಳೆದಿರ್ತಕ್ಕಂಥ ಸಮಯ ನಮ್ಮೆಲ್ಲರ ಮುಂದಿದೆ. ನಮ್ಮ ದೇಶ ಎಷ್ಟು ದೂರ ಸಾಗಿ ಬಂದಿದೆ. 1950ರಿಂದ 2025ರವರೆಗಿನ ಪ್ರಯಾಣದಲ್ಲಿ ದೇಶ ಕ್ರಮಿಸಿರುವ ಹೆಜ್ಜೆಗಳು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ಕೊಡುತ್ತದೆ. ದೇಶದ ಆರ್ಥಿಕ ಪ್ರಗತಿ, ವಿಜ್ಞಾನ, ವಿಸ್ತರಣೆ, ಸಂಸ್ಕೃತಿ ಎಲ್ಲೆಡೆಯೂ ಕೂಡ ಭಾರತ ದೇಶ ವಿಜೃಂಭಿಸುತ್ತಿರ್ತಕ್ಕಂಥದ್ದು, ಬೆಳೆಯುತ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯವೇ ಆಗಿದೆ. ಈ ಸೌಭಾಗ್ಯದ ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಮರ್ಪಿತರಾಗಿದ್ದಾರೆ. ಸ್ವತಂತ್ರ ಬರುವ ಸಮಯದಲ್ಲಿ ಹಲವಾರು ಮಹನೀಯರು ದೇಶಕ್ಕಾಗಿ ಶ್ರಮಿಸಿರ್ತಕ್ಕಂಥದ್ದು, ಪ್ರಾಣವನ್ನು ನೀಡಿರ್ತಕ್ಕಂಥದ್ದು ಹಾಗೂ ಸ್ವತಂತ್ರಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ದಿನ ನಾವು ಅವರೆಲ್ಲರನ್ನು ಸ್ಮರಿಸುವ ದಿನ. ನಮ್ಮೆಲ್ಲರ ಶಕ್ತಿಯ ಹಿಂದೆ ಅವರ ದೊಡ್ಡ ತ್ಯಾಗವಿದೆ, ಧರ್ಮವಿದೆ, ಜ್ಞಾನವಿದೆ, ಶ್ರದ್ಧೆ ಇದೆ, ಪ್ರೀತಿ ಇದೆ, ನನ್ನ ದೇಶ ಎಂಬ ದೊಡ್ಡ ಅಭಿಮಾನವಿದೆ. ಇದೇ ಅಭಿಮಾನ, ಇದೇ ಶಕ್ತಿ ನಮ್ಮೆಲ್ಲರಲ್ಲಿಯೂ ಕೂಡ ಸದಾ ಮುಂದುವರಿಯಬೇಕು ಎನ್ನುವುದೇ ಎಲ್ಲ ನಾಗರಿಕತೆಗಳ ಆಶಯ, ಭಾರತ ದೇಶದ ಆಶಯ. ಭಾರತ ದೇಶದ ಈ ಪ್ರಗತಿಯ ಹಿಂದೆ ದೊಡ್ಡ ಕೊಡುಗೆ ಪ್ರತಿಯೊಬ್ಬರದ್ದು ಇದೆ ಇರತಕ್ಕಂಥ ನಂಬಿಕೆ ನಮ್ಮೆಲ್ಲರದ್ದು ಆಗಿದೆ. ಇಲ್ಲಿರ್ತಕ್ಕಂಥ ರೈತ, ಕೃಷಿ, ಕಾರ್ಮಿಕ, ದಲಿತ, ಸಾಮಾನ್ಯ, ವಿದ್ಯಾರ್ಥಿ ಎಲ್ಲರೂ ಕೂಡ ಕಳೆದ ಈ ಎಲ್ಲ ಸಮಯದಲ್ಲಿ ನೀಡಿರ್ತಕ್ಕಂಥ ತಮ್ಮ ಕೊಡುಗೆಗಳನ್ನು ನಾವು ಸ್ಮರಿಸಲೇಬೇಕಾಗಿದೆ. ಇಲ್ಲದಿದ್ದರೆ ಭಾರತ ದೇಶ ಈ ವೇಗದಲ್ಲಿ ಬೆಳೆಯಲು ಖಂಡಿತವಾಗಿಯೂ ಸಾಧ್ಯವಾಗುತ್ತಿರಲಿಲ್ಲ ಎಂಬತಕ್ಕಂಥ ನಂಬಿಕೆ ನಮ್ಮೆಲ್ಲರದ್ದು ಆಗಿದೆ, ವಿಶ್ವದ್ದು ಆಗಿದೆ. ಇದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯು ಸಹ ನಮ್ಮೆಲ್ಲರಿಗೂ ಸಂತೋಷವನ್ನು ನೀಡಿದೆ. ರಾಜ್ಯದ ಪ್ರಗತಿಯ ಶಕೆಯಲ್ಲಿ ನಾವೆಲ್ಲರೂ ಕೂಡ ಕಾರಣೀಭೂತರಾಗಿದ್ದೇವೆ, ನಮ್ಮನ್ನು ಅರ್ಪಿಸಿಕೊಂಡಿದ್ದೇವೆ. ಹಾಗಾಗಿ ಕರ್ನಾಟಕ ರಾಜ್ಯದ ಪ್ರಗತಿಯು ಕೂಡ ನಮಗೆ ಹೆಮ್ಮೆಯನ್ನು ನೀಡಿದೆ. ಅದೇ ರೀತಿಯಲ್ಲಿ ಹಲವಾರು ಸಂಸ್ಥೆಗಳು ಸಹ ರಾಷ್ಟ್ರಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಮರ್ಪಣೆ, ಇಲ್ಲಿರ್ತಕ್ಕಂಥ ಬೋಧಕ ಮತ್ತು ಬೋಧಕೇತರ ನೌಕರರು ವಿದ್ಯಾರ್ಥಿ ಮುಖಿಯಾಗಿ, ಸಮಾಜ ಮುಖಿಯಾಗಿ, ಜ್ಞಾನಮುಖಿಯಾಗಿ ತಮ್ಮನ್ನ ಸಮರ್ಪಿಸಿಕೊಂಡಿರ್ತಕ್ಕಂಥದ್ದನ್ನು ನಾನು ವಿಶೇಷವಾಗಿ ಇಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲರ ಕಾರ್ಯಶ್ರದ್ಧೆಯಿಂದ, ಕಾರ್ಯಶ್ರದ್ಧೆಯಿಂದ ವಿಶ್ವವಿದ್ಯಾಲಯ ದಿನೇ ದಿನೇ ತನ್ನ ಕ್ರಮಿಸುತ್ತಿರುವ ಹೆಜ್ಜೆಗಳನ್ನ ದೃಢಪಡಿಸ್ತಾ ಇದೆ, ಉತ್ತಮತೆಯ ಹಾದಿ ಕಡೆ ಸಾಗ್ತಾ ಇದೆ. ಈ ಉತ್ತಮತೆಯ ಹಾದಿಯಲ್ಲಿ ಸಾಗುವಾಗ ನಮ್ಮೆಲ್ಲರ ಜವಾಬ್ದಾರಿಗಳು ದೊಡ್ಡ ಪ್ರಮಾಣದಲ್ಲಿದೆ. ನಮಗೆಲ್ಲರಿಗೂ ತಿಳಿದಿರುವಲ್ಲಿ ಬದಲಾವಣೆ ಎಂದು ಆಂತರ್ಯದಲ್ಲಿರುತ್ತದೆ, ಅದು ಬಾಹ್ಯದಲ್ಲಿ ನಂತರ ಪ್ರತಿಫಲಿಸುತ್ತದೆ. ಬದಲಾವಣೆ ಆಂತರ್ಯದಲ್ಲಿರುತ್ತದೆ ಎನ್ನುವಾಗ ನಮ್ಮ ಜವಾಬ್ದಾರಿಗಳು ಹೆಚ್ಚಿರುತ್ತವೆ. ಹಲವಾರು ಬಾರಿ ನಮ್ಮ ಮುಂದೆ ದೊಡ್ಡ ಪ್ರಶ್ನೆಗಳು ಹೇಳುತ್ತವೆ. ಏಕೆ ಸರ್ಕಾರ ನಮಗೆ ಅನುದಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡುತ್ತಿಲ್ಲ? ಇದಕ್ಕೆ ಉತ್ತರ ನಾವೇ ಹುಡುಕಿಕೊಳ್ಳಬೇಕಾಗಿದೆ. ನಮ್ಮ ಕಾರ್ಯಕ್ಷಮತೆ ಹೆಚ್ಚಿದಾಗ ಸರ್ಕಾರಗಳು ಮುಂದೆ ಬಂದು ಅನುದಾನ ಕೊಡುತ್ತವೆ. ನಮ್ಮ ಕಾರ್ಯಕ್ಷಮತೆಯ ಮೇಲೆ ಹಲವಾರು ಅಂಶಗಳು ಈಗಾಗಲೇ ಅಲ್ಲಿ ಇಲ್ಲಿ ಚರ್ಚಿತವಾಗುತ್ತಿವೆ. ನಮ್ಮ ಸುತ್ತಮುತ್ತಲ ವಿಶ್ವವಿದ್ಯಾಲಯಗಳಲ್ಲಿ ಕ್ಷೀಣಿಸುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ಪಾಠ ಪ್ರವಚನಗಳ ಗುಣಮಟ್ಟದ ಜವಾಬ್ದಾರಿಯನ್ನು ನಮಗೆ ಸೂಚಿಸುತ್ತವೆ. ಮುಚ್ಚುತ್ತಿರುವ ವಿಭಾಗಗಳು, ಕಡಿಮೆಯಾಗುತ್ತಿರುವ ವಿದ್ಯಾರ್ಥಿಗಳು ಯಾವ ಸಂದೇಶವನ್ನು ನೀಡಲಿರುತ್ತಾರೆ ಎನ್ನುತ್ತಕ್ಕಂಥದ್ದನ್ನು ಕೂಡ ನಾವು ಅತ್ಯಂತ ಜವಾಬ್ದಾರಿಯಾಗಿ ಈ ಸಮಯದಲ್ಲಿ ನಾವು ಗಮನಿಸಬೇಕಾಗಿದೆ. ಇಂದಿನ ಯುವಕರು ಜಾಗೃತರಾಗಿದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನಲ್ಲಿ 136 PhD ಪದವೀಧರರು ನಿರುದ್ಯೋಗಿಗಳಾಗಿ, ಆಟೋ ಕಾರ್ಮಿಕರಾಗಿ ದುಡಿಯುತ್ತಿರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ. ಇದು ನಮ್ಮ ಪದವಿಗಳ ಮಾಪನವನ್ನು ಮಾಡುತ್ತದೆ. ಹಾಗಾಗಿ ಈಗ ನಮ್ಮ ಜವಾಬ್ದಾರಿಗಳ ನಿರ್ವಹಣೆ, ಜ್ಞಾನವನ್ನು ಸರಿಯಾಗಿ ವಿದ್ಯಾರ್ಥಿಗಳಿಗೆ ನೀಡತಕ್ಕಂಥದ್ದು, ವಿದ್ಯಾರ್ಥಿಗಳ ಭವಿಷ್ಯವೇ ನಮ್ಮ ಭವಿಷ್ಯ, ವಿದ್ಯಾರ್ಥಿಗಳೇ ನಮ್ಮ ಆಸ್ತಿ, ಛಾತ್ರ ಶಕ್ತಿ, ರಾಷ್ಟ್ರ ಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಮಿಡಿದಾಗ, ರಾಷ್ಟ್ರ ಧ್ವಜದ ಎತ್ತರಕ್ಕೆ ನಮ್ಮ ಆತ್ಮಗಳು ಏರಿದಾಗ, ಜನಗಣಮನ ಹಾಡಿದ ರೀತಿಯಲ್ಲಿ ನಮ್ಮ ಹೃದಯ ಬಡಿದಾಗ ಈ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳ ಮೂಲಕ ನಾವು ಈ ದೇಶದ ಪ್ರಗತಿಯನ್ನು ಕಾಣಬೇಕಾಗಿದೆ. ಯುವಕರ ಆಸ್ತಿಯಾದರೂ ಯಾವುದು ಎನ್ನುವ ಪ್ರಶ್ನೆಯನ್ನು ನಾವೆಲ್ಲರೂ ಹಾಕಿಕೊಳ್ಳಬೇಕು. ನಾವು ಕೊಡ್ತಿರ್ತಕ್ಕಂಥ ಜ್ಞಾನ, ನಾವು ಕೊಡುವ ಕೌಶಲ್ಯಗಳು, ನಾವು ಕಲಿಸುವ ಶ್ರದ್ಧೆ, ನಾವು ಕಲಿಸಿರುವ ಸಮರ್ಪಣಾ ಭಾವ, ಇವು ಯುವಕರ ಆಸ್ತಿಯಾಗುತ್ತವೆ. ಇವುಗಳನ್ನು ನೀಡುವಲ್ಲಿ ಯಾರೂ ಹಿಂಜರಿಯಬಾರದು. ನಾವು ಹೆಚ್ಚಾಗಿ ಕಾರ್ಯದಲ್ಲಿ ತೊಡಗಿಕೊಂಡಾಗ ಮಾತ್ರ ಯುವಕರು ಜಾಗೃತರಾಗುತ್ತಾರೆ, ಯುವಕರು ಶಕ್ತಿಯುತರಾಗುತ್ತಾರೆ. ಯಾವ ಸಾಮಾಜಿಕ ನ್ಯಾಯ ಅವಶ್ಯಕತೆ ಇದೆಯೋ, ಯಾವ ಪ್ರಕೃತಿಯನ್ನು ಕಾಪಾಡಬೇಕಾಗಿದೆಯೋ ಆ ಜವಾಬ್ದಾರಿಯನ್ನು ಯುವಕರಿಗೆ ತಲುಪಿಸುವಲ್ಲಿ ನಾವೆಲ್ಲರೂ ಕಾರಣೀಭೂತರಾಗಬೇಕಾಗಿದೆ. ಹಾಗಾಗಿ ಸಿನಿಕತನವೇ ಸಾವು, ಸಿನಿಸಿಸಮ್ ಈಸ್ ಡೆತ್ ಅಂತಕ್ಕಂಥ ಮಾತು ಸದಾ ಎಲ್ಲರ ಗಮನದಲ್ಲಿರಲಿ. ನಮ್ಮೆಲ್ಲರ ಮನೆಗಳ, ಕುಟುಂಬಗಳು, ಸಂಸ್ಥೆಗಳು ಸಿನಿಸಿಸಮ್ ನಲ್ಲಿದ್ದರೆ ಖಂಡಿತವಾಗಿಯೂ ಶಾಂತಿ, ಪ್ರೀತಿ, ಸಮಾಧಾನ ಇರುತ್ತಿರಲಿಲ್ಲ. ಸಿನಿಸಿಸಮ್ ನಿಂದ ಹೊರಬಂದು, ಸಿನಿಕತನದಿಂದ ಹೊರಬಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ಪ್ರಗತಿ ಖಂಡಿತವಾಗಿಯೂ ಸಾಧ್ಯ. ವಿದ್ಯಾರ್ಥಿಗಳಿಗಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಎಂದೆಂದಿಗೂ ಕಂಕಣಬದ್ಧವಾಗಿದೆ.
ನಮ್ಮ ಪ್ರಾಧ್ಯಾಪಕ ಬಂಧುಗಳೆಲ್ಲರೂ ಅವರಿಗಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳಲು ಸದಾ ಸಿದ್ಧರಿದ್ದಾರೆ ಎನ್ನುವ ಮಾತುಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷ ಪಡುತ್ತೇನೆ. ಒಂದೆರಡು ಮಾತುಗಳು. ಈ ಹೊರಗಿನ ವಾತಾವರಣದಲ್ಲಿ ಸಂತಸದಿಂದ ನಾವೆಲ್ಲ ಸೇರಿದ್ದೇವೆ. ಮುಂದಿನ ವರ್ಷ ಗಣರಾಜ್ಯೋತ್ಸವದ ಸಮಯದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನ ಸಂಗಮ, ವಿದ್ಯಾ ಸಂಗಮ ಹಾಗೂ ಜ್ಞಾನ ಸಂಗಮ, ಈ 3 ಸಂಗಮಗಳು ಸಹ ಪೂರ್ಣ ಪ್ರಮಾಣದಲ್ಲಿ ಕಾರ್ಯವಾಗಬೇಕು ಎಂಬ ಆಶೆಯನ್ನು ನಾವೆಲ್ಲರೂ ವ್ಯಕ್ತಪಡಿಸಬೇಕು. ಇದು ಯಾರೊಬ್ಬರ ಕಾರ್ಯವಲ್ಲ, ಪ್ರತಿಯೊಬ್ಬರ ಕಾರ್ಯವೂ ಆಗಿದೆ. ನಮ್ಮ ಕಾರ್ಯಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸಿದಾಗ ಖಂಡಿತವಾಗಿಯೂ ವಿದ್ಯಾರ್ಥಿಗಳ ಏಳಿಗೆ, ವಿಶ್ವವಿದ್ಯಾಲಯದ ಏಳಿಗೆಗೆ ನಮ್ಮ ಬೆವರು, ನಮ್ಮ ಜ್ಞಾನ, ನಮ್ಮ ಉಸಿರು ಸಮರ್ಪಿತವಾಗುತ್ತದೆ. ಹಾಗಾದಾಗ ಅದು ರಾಷ್ಟ್ರಕ್ಕೆ ಕೊಡುವ ಕೊಡುಗೆ ಆಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವೇ ನಮ್ಮ ಭವಿಷ್ಯ ಎನ್ನುವುದನ್ನು ನಾವೆಲ್ಲರೂ ತಿಳಿದಾಗ, ಅವರಿಗಾಗಿ ಕೊಟ್ಟಿರ್ತಕ್ಕಂಥ ಎಲ್ಲವುಗಳನ್ನು ನಾವು ಕಾರ್ಯತತ್ಪರರಾಗಿ ತಂದಾಗ ನಿಜವಾಗಿಯೂ ಸಹ ವಿಶ್ವವಿದ್ಯಾಲಯದ ಆಶಯಗಳು ಗಟ್ಟಿಯಾಗುತ್ತವೆ. ಈ ದಿನದ ವಿಶ್ವವಿದ್ಯಾಲಯದ ಆಶಯಗಳು, ವಿದ್ಯಾರ್ಥಿಗಳ ಆಶಯಗಳು, ಮನೆಯಲ್ಲಿನ ಸಮಾಜದ ಆಶಯಗಳು ಖಂಡಿತವಾಗಿಯೂ ಮೇಲೇಳಬೇಕಾದರೆ ನಾವೆಲ್ಲರೂ ಶ್ರಮಿಸಬೇಕು. ನಾವು ಶ್ರಮಿಸದೆ, ನಮ್ಮ ಬೆವರ ಹನಿ ಇಲ್ಲದೆ ಯಾವ ದೊಡ್ಡ ಕೆಲಸವೂ ಖಂಡಿತವಾಗಿ ನಿರ್ಮಾಣವಾಗಲು ಸಾಧ್ಯವಿಲ್ಲ. ಕಾಲದ ಘಟ್ಟದಲ್ಲಿ ನಾವೆಲ್ಲರೂ ಸಾಗುತ್ತೇವೆ. ಆದರೆ ನಮ್ಮ ಕೊನೆಯ ಸಮಯ ಬಂದಾಗ ನಾವು ಏನು ಮಾಡಿದ್ದೇವೆ, ನಾವು ಕೊಟ್ಟಿದ್ದಾದರೂ ಏನು, ಈ ಭಾರತಾಂಬೆಗೆ ನಮ್ಮ ಕೊಡುಗೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ನಾವೆಲ್ಲರೂ ಹಾಕಿಕೊಳ್ಳಲೇಬೇಕು. ಕನಿಷ್ಠ ನನಗೆ ಕೊಟ್ಟಿರ್ತಕ್ಕಂಥ ಕಾರ್ಯವನ್ನು ನಾನು ಸರಿಯಾಗಿ ನಿರ್ವಹಿಸಿದಾಗ ಅದು ಭಾರತಾಂಬೆಗೆ ಕೊಟ್ಟ ದೊಡ್ಡ ಗೌರವ, ಕನ್ನಡ ತಾಯಿಗೆ ಕೊಟ್ಟ ದೊಡ್ಡ ಗೌರವ ಎನ್ನುವ ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ಬನ್ನಿ ಗೆಳೆಯರೇ, ಜಗದ ಗುಡಿಗೆ ಹೋಗುವ. ಜಗದ ಗುಡಿ ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನ ಕರೀತಾ ಇದೆ. ಅವರನ್ನ ಸದೃಢರನ್ನಾಗಿ ಮಾಡ್ಬೇಕು, ಅವ್ರನ್ನ ಒಳ್ಳೆಯ ಅಭ್ಯಾಸಗಳ ಕಡೆ ತೆಗೆದುಕೊಂಡು ಹೋಗ್ಬೇಕು, ಅವ್ರನ್ನ ಸಮಾಜಮುಖಿಯನ್ನಾಗಿ ಮಾಡ್ಬೇಕು, ಅವ್ರನ್ನ ಸಮಾಜದ ಆಸ್ತಿಯನ್ನಾಗಿ ಮಾಡ್ಬೇಕು ಅಂತಕ್ಕಂಥ ಕಂಕಣದಲ್ಲಿ ನಾವೆಲ್ಲರೂ ಒಂದಾಗಿ ಸಾಗೋಣ ಅಂತಕ್ಕಂಥ ಮಾತುಗಳನ್ನಾಡಿ, ಈ ರಾಷ್ಟ್ರಧ್ವಜದ ಸಮರ್ಪಣೆಯ ಸೌಭಾಗ್ಯ ನನಗೆ ಇವತ್ತು ಸಿಕ್ಕಿರ್ತಕ್ಕಂಥದ್ದು ಮತ್ತೊಮ್ಮೆ ಭಾಗ್ಯ ಅಂತಕ್ಕಂಥ ಮಾತುಗಳನ್ನಾಡಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ, ಈ ಗಣರಾಜ್ಯೋತ್ಸವದಂದು ಹೃದಯ ಬಡಿದ ಹಾಗೆ ಪ್ರಾಧ್ಯಾಪಕರಾಗಿ, ನೌಕರ ಬಂಧುಗಳಾಗಿ ವಿದ್ಯಾರ್ಥಿಗಳ ಏಳಿಗೆಯೇ ನಮ್ಮ ಏಕೈಕ ಗುರಿಯಾದಾಗ ನಮ್ಮೆಲ್ಲರಿಗೂ ಸಂತೋಷ ನೀಡುತ್ತದೆ ಎನ್ನುವ ಮಾತುಗಳನ್ನಾಡಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತು ಮುಗಿಸುತ್ತೇನೆ. ನಮಸ್ಕಾರ. ನಮ್ಮೆಲ್ಲರನ್ನ ಉದ್ದೇಶಿಸಿ ಧ್ವಜ ಸಂದೇಶವನ್ನು ನೀಡುವಂತಹ ಮಾನ್ಯ ಕುಲಪತಿಗಳಿಗೆ ಧನ್ಯವಾದಗಳು. ಇದೀಗ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಹಾಗೂ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ಪ್ರೊಫೆಸರ್ ಎಸ್ ಸಿ ಪಾಟೀಲ್ ಸರ್, ನಿರ್ದೇಶಕರು PG ಪ್ರೋಗ್ರಾಮ್ಸ್, ರಾಚೇವಿ ಬೆಳಗಾವಿ, ಇವರಲ್ಲಿ ವಿನಂತಿ. ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು. ಎಲ್ಲರಿಗೂ 76ನೆಯ ಗಣರಾಜ್ಯೋತ್ಸವ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ತಮ್ಮನ್ನು ಸ್ವಾಗತಿಸುವ ಸೌಭಾಗ್ಯ ಸಿಕ್ಕಿದೆ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ CM ತ್ಯಾಗರಾಜ್ ಅವರನ್ನು ಅಧ್ಯಕ್ಷರ ಸ್ಥಾನ ವಹಿಸಲು ಕೇಳಿಕೊಳ್ಳುತ್ತೇನೆ. ಸರ್, ತಮಗೆ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯ ಪರವಾಗಿ ತಮಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಪ್ರೊಫೆಸರ್ ಸಂಜೀವ್ ಕುಮಾರ್, ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ನ್ಯೂ ಡೆಲ್ಲಿ ಪ್ರೊಫೆಸರ್ ಆದವರು, ಇವರಿಗೆ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯ ಪರವಾಗಿ ಸರ್ ತಮಗೆ ಸ್ವಾಗತ, ಸುಸ್ವಾಗತ. ಸನ್ಮಾನ್ಯರಿಗೆ ಸನ್ಮಾನ್ಯ ಕುಲಪತಿಗಳು ಪ್ರೊಫೆಸರ್ CM ತ್ಯಾಗರಾಜ್ ಅವರು ಸಂಜೀವ್ ಕುಮಾರ್ ಅವರಿಗೆ ಸಸಿ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್, ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಎಲ್ಲ ತರ ಸಲಹೆ ನೀಡಿ ಸಹಕರಿಸಿದ ಕ್ರಿಯಾಶೀಲವಾದ ನಮ್ಮ ಕುಲಸಚಿವರಾದ ಸನ್ಮಾನ್ಯ ಸಂತೋಷ್ ಕುಮಾರ್ ಸರ್ ಕಾಮಗೌಡ, KS ಸೀನಿಯರ್ ಗ್ರೇಡ್, ಇವರಿಗೆ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯ ಪರವಾಗಿ ಸ್ವಾಗತಿಸುತ್ತೇನೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಮೌಲ್ಯಮಾಪನ ಪ್ರೊಫೆಸರ್ ಕದಂ ಸರ್ ಹಾಗೂ ಹಣಕಾಸು ಅಧಿಕಾರಿಗಳಾದಂತಹ ಶ್ರೀಮತಿ ಸಪ್ನಾ ಮೇಡಮ್, ಇವರಿಗೂ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯ ಪರವಾಗಿ ತಮ್ಮಿಬ್ಬರಿಗೂ ಸ್ವಾಗತಿಸಿಕೊಡ್ತೇನೆ.
ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರೇ, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರೇ, ವಿಭಾಗದ ಅಧ್ಯಕ್ಷರೇ, ಪ್ರಾಧ್ಯಾಪಕರೇ, ಸಹ ಪ್ರಾಧ್ಯಾಪಕರೇ, ಸಹಾಯಕ ಪ್ರಾಧ್ಯಾಪಕರೇ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೆ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ ಹಾಗೂ ಸುಸ್ವಾಗತ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಸಹಕರಿಸಿದಂತ ಪ್ರೊಫೆಸರ್ YS ಬಲವಂತಗೌಡ್, ಡೈರೆಕ್ಟರ್ ಸ್ಟೂಡೆಂಟ್ ವೆಲ್ಫೇರ್, ಕೋಆರ್ಡಿನೇಟರ್ NSS ಡಾಕ್ಟರ್ ಕನಕಪ್ಪ ಪೂಜಾ, ಡಾಕ್ಟರ್ ಜಗದೀಶ್ ಗಸ್ತಿ, ಡೈರೆಕ್ಟರ್ ಆಫ್ ಸ್ಪೋರ್ಟ್ಸ್, ಹಾಗೂ ಶ್ರೀನಿವಾಸ್, ಅಸಿಸ್ಟೆಂಟ್ ರಿಜಿಸ್ಟರ್ ಎಸ್ಟೇಟ್ ಆಫೀಸ್ ಹಾಗೂ PG ಡೈರೆಕ್ಟರ್ ಆಫೀಸ್ ಹಾಗೂ DSW ಡೈರೆಕ್ಟರ್ ಆಫೀಸಿನ ಸಿಬ್ಬಂದಿಗಳಿಗೂ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಧನ್ಯವಾದ. ವೇದಿಕೆಯ ಮೇಲಿನ ಗಣ್ಯರನ್ನ ಹಾಗೂ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿರುವಂತಹ AC ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಡಾಕ್ಟರ್ ರಮೇಶ್ MN ಸರ್ ಅವರಲ್ಲಿ ವಿನಂತಿ, ಮಾನ್ಯ ಮುಖ್ಯ ಅತಿಥಿಗಳಾದಂತಹ ಇವತ್ತಿನ ಸಂಜೀವ್ ಕುಮಾರ್ ಸರ್ ಅವರನ್ನ ಪರಿಚಯಿಸಬೇಕಾಗಿ. Good morning to all. Since 1789, the average lifespan of National Constitution has been just 17 years, according to Chicago Law School's Comparative Constitution Project. In contrast, Baba Sahib Ambedkar vision has guided India for 76 years, means 4.5 times the global average. Truly proud to be an Indian. Once again, good morning to all. Respected Honorable Vice Chancellor Sir, respected Registrar Sir, respected Register Evaluation Sir, respected Finance Officer Madam, and Deans, and all my teaching and non-teaching and my dear students. My greetings on Republic Day. Introducing our esteemed Chief Guest, Dr. Sanjeev Kumar HM, is a great opportunity for me. We are honored to welcome Dr. Sanjeev Kumar HM, a distinguished academician and thought-provoking leader in international relations and global politics, to this 76 years of in Republic Day ceremony. Currently, Professor is serving as International Relations at the Department of Political Science, University of Delhi. Professor Kumar is also the Director of the Center for India-Canada Studies at the University of Delhi. His 25 years of academic journey spans esteemed institutions, including the South Asian University, SARC University, the University of Allahabad, and our own Karnataka University, Dharwad. Professor Kumar's area of expertise include international relations theory, democratization, security in South Asia, and the history of ideas in Islamic thought and international relations. Overall, his illustrious career is very wonderful and really research oriented. Kumar sir is authored around 8 books and contributed over 70 articles and book chapters, presented 85 research papers at national and international seminars and conferences, delivered over 75 special lectures across India. His recent works, including Decolonization Grand Theories, was published by Macmillan Publisher in the year 2023. Deconstructing India-Pakistan Relations, published by Routledge in 2023. The India-Pakistan Subconventional War is under the publications, and also other books in the pipeline. Professor Kumar is currently penning groundbreaking book, Orientalism, Liberalism, and Colonial Governmentalism, which is under the publication by Bloomsburg Publications, India. He is also the co-editor of encyclopedic volume, Modern South Asian Thinkers, which is edited and published by Sage Publications. So here I present Professor Sanjeev Kumar HM. Thank you so much. ರಮೇಶ್ MN ಅವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಸಂಜೀವ್ ಕುಮಾರ್ ಸರ್ ಅವರು ಗಣರಾಜ್ಯೋತ್ಸವವನ್ನು ಉದ್ದೇಶಿಸಿ ಹಾಗೂ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಕುಲಪತಿಗಳೇ, ಪ್ರೊಫೆಸರ್ CM ತ್ಯಾಗರಾಜ್, ಮಾನ್ಯ ಕುಲಸಚಿವರೇ, ಮೌಲ್ಯಮಾಪನ ಕುಲಸಚಿವರೇ, ಹಣಕಾಸು ಅಧಿಕಾರಿಗಳೇ ಮತ್ತು ಎಲ್ಲ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಡೀನ್ಸ್ ಮತ್ತು ಫ್ಯಾಕಲ್ಟಿ ಮೆಂಬರ್ಸ್,
ನನ್ನ ತೀರಾ ಹಳೆಯ ಮಿತ್ರರಾದ ಡಾಕ್ಟರ್ ರವಿ ದಳವಾಯ್ ಫ್ರಮ್ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಮತ್ತು ನನ್ನ ಅನ್ಯ ಮಿತ್ರರಾದ ಬಲವಂತ್ ಗೋಳ್, ರಮೇಶ್, ಪ್ರಕಾಶ್ ಅಂಡ್ ಅದರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ವಿ ಆರ್ ಹಿಯರ್ ಟು ಸೆಲೆಬ್ರೇಟ್ 76th year of our republic, and where do we stand at 75? So there is a wonderful narrative as to describe this entire process as Amrit Kal. And in this Amrit Kal, what is the idea of republic? There is a classic definition of what republic is when we have a popular representative head of the state. So is this the only simple definition of republic, especially in the context of India? ಅದರ ಬಗ್ಗೆ ಸ್ವಲ್ಪ ಈ 75th year ಆದ್ಮೇಲೆ ಇದನ್ನ ಚರ್ಚೆ ಮಾಡೋ ಅವಶ್ಯಕತೆ ಇದೆ. ಫಾರ್ that, let's remember the thoughts of some great national leaders like Bal Gangadhar Tilak. He said, स्वराज मेरा जन्म सिद्ध अधिकार है और मैं उसे लेके रहूंगा. Similarly, Subhash Chandra Bose in his famous speech once said, तुम मुझे खून दो, मैं तुमको आजादी दूंगा. Now, what does these two statements actually signify today at 75, when India is like celebrating its republic at 75 and when we are calling ourselves in the Amrit Kal? Swaraj is not about rights. No, we all know that Honorable, Dr. Babasaheb Ambedkar's constitution lays down a set of rights from Article 14 to Article 32 and constantly amended by the Parliament and also interpreted consistently by the Honorable Supreme Court and High Courts of India. Now, the rights perspective of looking at a republic, or should we have a duty-based approach towards looking at a republic? That is what we need to actually ponder and introspect amongst ourselves when we actually talk about our republic. Former Prime Minister Jawaharlal Nehru had indicated, ये मत सोचो कि देश आपको क्या दे रहा है, आप ये सोचो देश के लिए आप क्या कर रहे हैं. And our honorable former Prime Minister, late Atal Bihari Vajpayee ji, had said, we can change history but not geography. That is, we always can reach a momentous phase in a nation's history. So a nation is a living entity. We should not think that a nation or a state or our country is just a material entity. It's a living entity and we are all organically part of that. Once we actually imbibe and inculcate that, we are organically connected, or like our body parts. Agar mera haath kat gaya to I can't function. So similarly, what is our existence if we are cut off from the nation? In the sense, पेड़ के ऊपर फल रहता है जब तक, या फिर उसका एक ब्रांच रहता है, बट उस ब्रांच को अगर उस पेड़ से सेपरेट कर दिया जाए तो आ ಮರಕ್ಕೆ ಯಾವುದು ಒಂದು ಎಂಟಿಟಿ ಇರೋದಿಲ್ಲ. So there is an organic linkage between the citizens and the nation. And teleologically, the nation has to be supreme. राष्ट्र हमेशा सर्वोपरि होता है. And in this sense, when we actually compare what Swaraj actually means and why Bal Gangadhar Tilak said Swaraj mera janam siddha adhikar hai, that doesn't mean that it is a right-based approach to look at republic. The republic has to be looked in terms of understanding it from the vantage point of your duties. Honorable Vice Chancellor, who is chairing this session, presiding over this function, he said, our duty consciousness
for a simple example, if we perform well, we will get better grants from the government. What does this mean? If in the morning, if the sweeper doesn't clean, can we drive our cars till our universities? If the traffic policeman doesn't do his duty, will you reach to your classes on time? And if you don't engage classes, will your students perform properly? And if your admin staff doesn't move your files properly, can you actually engage your class with high morale? Everything is connected. The bottom line is everyone has to do his or her duty with a sense of national consciousness. You're not doing your duty for our salaries. We will get our salaries when we are government employees. We are not private employees. Especially these are, important for the government employees. But do we really deserve our salaries? Who will decide that? Nobody else will come and decide for you, as long as your performance appraisal happens. But it is your self-consciousness and the duty consciousness to the nation that will actually lead a nation to become a real republic. A real republic is not just the classic definition given in political science that it's, if you have an elected head of the state, that is a republic. That's fine. But the real republic starts from ourselves. What sort of duty are we actually performing? Mahatma Gandhi ji said, self-actualization is the real Swaraj that comes from Satyagraha. And when we actually talk in terms of Satyagraha, that doesn't mean that you are in a pursuit of truth like a philosopher. No. Satyagraha is simple self-realization that your identity is connected to the overall welfare of the idea of your nation. And that is why truth becomes a significant tool to achieve that. But of course, we also need to understand it's not just about the Constitution. Constitution is a living entity, but the life of that Constitution has to be hermeneutically interpreted by ourselves. How do we actually? That is what we call as constitutionalism. Are we really operating that Constitution with its living actually values? There is a our registrar, Sri Santosh Kamgowda sir, to ವಿಶ್ವವಿದ್ಯಾಲಯದ ಈ ಒಂದು ಏನಿಗಿ ಬಾಳಪ್ಪ ವೇದಿಕೆಯ ಮೇಲೆ ಇವತ್ತು ಮೊಟ್ಟ ಮೊದಲಿಗೆ ಈ ಒಂದು ವೇದಿಕೆಯ ಉದ್ಘಾಟನೆ ಕೂಡ ಆಗ್ತಾ ಇದೆ ಮತ್ತು 76ನೇಯ ಗಣರಾಜ್ಯೋತ್ಸವವನ್ನ ಈ ಒಂದು ವೇದಿಕೆಯ ಮೂಲಕ ಹಮ್ಮಿಕೊಳ್ತಾ ಇದ್ವಿ. ಈ ಒಂದು ಭವ್ಯ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಗೌರವಾನ್ವಿತ ಕುಲಪತಿಗಳು, ನಮ್ಮ ಮಾರ್ಗದರ್ಶಕರು ಆದಂತಹ ಪ್ರೊಫೆಸರ್ CM ತ್ಯಾಗರಾಜ್ ಸರ್ ಅವರೇ, ಹಾಗೂ ಇದೀಗ ತಾನೇ ಒಂದು ಅದ್ಭುತ ಸಂದೇಶವನ್ನ ಗಣರಾಜ್ಯೋತ್ಸವದ ಬಗ್ಗೆ ಒಂದು ಸ್ಪಷ್ಟ ವಿಭಿನ್ನ ಎಲ್ಲರಿಗೂ ಒಂದೇನೋ ಕಣ್ ತೆರೆಸುವ ವ್ಯಾಖ್ಯಾನವನ್ನ ಕೊಟ್ಟಂತಹ ಪ್ರೊಫೆಸರ್ ಸಂಜೀವ್ ಕುಮಾರ್ ಸರ್ ಅವರೇ, ಹಾಗೂ ಈ ಒಂದು ವೇದಿಕೆಯ ಮೇಲಿರುವ ನಮ್ಮ ವಿಶ್ವವಿದ್ಯಾಲಯದ ಪರೀಕ್ಷಾಂಗ ವಿಭಾಗದ ಕುಲ ಸಚಿವರಾದಂತಹ ಪ್ರೊಫೆಸರ್ ರವೀಂದ್ರನಾಥ್ ಕದಂ ಅವರೇ, ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾದಂತ ಮೇಡಮ್ MA ಸಪ್ನಾ ಮೇಡಮ್ ಅವರೇ, ಹಾಗೂ ವಿಶ್ವವಿದ್ಯಾಲಯದ ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಿಂಡಿಕೇಟ್ ಸದಸ್ಯರೇ, ನಮ್ಮ ಅಕಾಡೆಮಿಕ್ ಕೌನ್ಸಿಲ್ನ ವಿದ್ಯಾ ವಿಷಯಕ ಪರಿಷತ್ನ ಸರ್ವ ಸದಸ್ಯರೇ, ಎಲ್ಲ ವಿಭಾಗದ ಡೀನರುಗಳೇ ಮತ್ತು ಆತ್ಮೀಯ ಎಲ್ಲ ಅಧ್ಯಾಪಕ ಪ್ರಾಧ್ಯಾಪಕ ಮಿತ್ರರೇ ಮತ್ತು ವಿದ್ಯಾರ್ಥಿನಿಯರೇ ಮತ್ತು ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ನನ್ನ ಆತ್ಮೀಯ ಬಾಂಧವರೇ, ಇವತ್ತು ಬಹಳ ಹೆಮ್ಮೆ ಪಡುವ ದಿನ. ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಇವತ್ತು ಧ್ವಜ ಸಂದೇಶದಲ್ಲಿ ವಿಶ್ವವಿದ್ಯಾಲಯದ ಮುಖ್ಯ ಆಶಯ ಮತ್ತು ನಮ್ಮ ದೇಶದ ಬಗ್ಗೆ ಸ್ಪಷ್ಟ ಒಂದು ಗುರಿಯನ್ನ ನಮಗೆ ನಿಗದಿಪಡಿಸಿದ್ದಾರೆ. ನಾವು ಆ ಕಡೆಗೆ ನಾವು ಹೆಜ್ಜೆಯನ್ನ ಹಾಕುವ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಗಣರಾಜ್ಯೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾದಂತಹ ಇನ್ವೈಟೆಡ್ ಆಗ್ಲಿಕ್ಕೆ ಕಾರಣರಾದಂತಹ ನಮ್ಮ ಕುಲಪತಿಗಳಿಗೆ ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ. ಯಾಕಂದ್ರೆ ಬರೀ ನಾವೇನೇ ಇದನ್ನ ಗಣರಾಜ್ಯೋತ್ಸವನ್ನ ಮಾಡ್ಕೊಳ್ಬಹುದಾಗಿತ್ತು, ಬಟ್ ಇವತ್ತು ಅವ್ರನ್ನ ಕರೆಸಿ ಅವರ ಮೂಲಕ ಒಂದಷ್ಟು ಮಾತುಗಳನ್ನ ಹೇಳಿದ್ದು
ನಮಗೆ ಒಂದು ಹೊಸ ಚೈತನ್ಯವನ್ನ ಕೊಟ್ಟಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಗಣರಾಜ್ಯ ಅಂದ್ರೆ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ, ಗಣ ಅಂದ್ರೆ ಕನ್ನಡದಲ್ಲಿ ಗುಂಪು ಅಂತೇಳಿ, ರಾಜ್ಯ ಅಂದ್ರೆ ಭಾರತದ ಸಂವಿಧಾನದ ವಿಧಿ 1ರಲ್ಲಿ ಓದಿದಾಗ ರಾಜ್ಯ ಅಂದ್ರೆ ದೇಶ, ಸ್ಟೇಟ್ ಅಂದ್ರೆ ದೇಶ, ಇದೆಲ್ಲ ನಿಮಗೆ ಗೊತ್ತಿದೆ. ಈ ರಾಜ್ಯಗಳ ಗುಂಪು ಗಣ ಆ ಗುಂಪನ್ನ ಉತ್ಸವವನ್ನಾಗಿ ಮಾಡ್ತಾ ಇದೆ. ಈ ಉತ್ಸವ ಹೇಗೆ ಆಯ್ತು ತಮಗೆಲ್ಲ ಗೊತ್ತಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನ ನಮಗೆ ರಚಿಸಿಕೊಟ್ರು. ಅದನ್ನ ನಾವು ನವೆಂಬರ್ 26ರಂದು ಅಧಿನಿಯಮಿಸಿ ಅದನ್ನ ಅರ್ಪಿಸಿಕೊಂಡಿದ್ವಿ. ಆ ಅರ್ಪಿಸಿಕೊಂಡಂತಹ ಸಂವಿಧಾನವನ್ನ ಅಧಿಕೃತವಾಗಿ ಜಾರಿಗೆಯನ್ನ ನಾವು ಜನವರಿ 26ರಂದು ಅದನ್ನ ಈ ಗಣರಾಜ್ಯಕ್ಕೆ ಅದನ್ನ ನಾವು ಜಾರಿಗೊಳಿಸುವಂತಹ ಕೆಲಸವನ್ನ ಮಾಡಿದ್ವಿ. ಇಲ್ಲಿ ನಮಗೆಲ್ಲ ಗೊತ್ತಿದೆ, ಈ ಗಣರಾಜ್ಯೋತ್ಸವದಿಂದ ಮುಖ್ಯವಾಗಿ ನಾವು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನಪಿಸಿಕೊಳ್ಳೋದು ಎಷ್ಟು ಮುಖ್ಯ ಇದೆ. ಅದರ ಜೊತೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ನಾವು ನೆನಪಿಸಿಕೊಳ್ಬೇಕು. ಯಾಕಂದ್ರೆ ತಮಗೆ ಗೊತ್ತಿದ್ದಂತೆ ಸುಮಾರು 550ಕ್ಕಿಂತ ಹೆಚ್ಚಿನ ಸಂಸ್ಥಾನಗಳಾಗಿ ಬೇರೆ ಬೇರೆ ಪ್ರೆಸಿಡೆನ್ಸಿ ರೂಲ್ಗಳಲ್ಲಿ ಇದ್ದಂತಹ ಈ ಭಾರತದ ವಿವಿಧ ರಾಜ್ಯಗಳಿಂದ ಕೂಡಿದಂತಹ ಈ ಒಂದು ದೇಶವನ್ನ ಅವರವರದೇ ನಾಯಕತ್ವ, ಅವರವರದೇ ಕಾನೂನು, ಅವರವರದೇ ಇದ್ದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನ ಅದನ್ನ ಒಗ್ಗೂಡಿಸಿದಂತಹ ಕೀರ್ತಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಮತ್ತು ಅಂದಿನ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಆದಿಯಾಗಿ ಆಗಿನ ಸರ್ಕಾರಕ್ಕೆ ಮತ್ತು ಆಗಿನ ಎಲ್ಲ ಪ್ರತಿನಿಧಿಗಳಿಗೆ ಅದು ಬರ್ತದ. ಅದಕ್ಕೆ ವಿಶೇಷವಾಗಿ ಈ ಗಣರಾಜ್ಯ ಆಗ್ಲಿಕ್ಕೆ ಕರ್ನಾಟಕದ ಕೊಡುಗೆ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಕರ್ನಾಟಕದ ಕೊಡುಗೆ ಯಾಕೆ ಮುಖ್ಯ ಅಂದ್ರೆ, ಈ ಗಣರಾಜ್ಯವನ್ನ ಮಾಡ್ಬೇಕಾದ್ರೆ ನಾವೆಲ್ಲ ಒಂದು ದೇಶದ ಒಳಗೆ ನಾವೆಲ್ಲರೂ ಸೇರ್ಬೇಕು ಅಂತ ಅಂದಾಗ ಮೊದಲಿಗೆ ಅದಕ್ಕೆ ಸಮ್ಮತಿಯನ್ನ ಒತ್ತಿದವರು ನಮ್ಮ ಮೈಸೂರಿನ ಒಡೆಯರು ಮತ್ತು ಇಲ್ಲಿಯ ಸಮೀಪದ ಮೊದಲಿಗೆ ಈ ಸಂಸ್ಥಾನಕ್ಕೆ ಒಪ್ಪಿಗೆ ಕೊಟ್ಟವರು ಅದು ಬೆಳಗಾವಿಯಲ್ಲಿ ಕೂಡ ಅವರು ಆಡಳಿತವನ್ನು ಮಾಡ್ತಾ ಇದ್ರು. ಅದು ಯಾರಪ್ಪ ಅಂತಂದ್ರೆ ಪಟವರ್ಧನ್ ಮಹಾರಾಜರು ಜಮಖಂಡಿ ಸಂಸ್ಥಾನದವರು. ಅಲ್ಲಿಂದ ಆರಂಭ ಆಗಿ ಅದು ಇಡೀ ಮುಂದೆ ಸುಮಾರು 550 ಸಂಸ್ಥಾನಗಳೆಲ್ಲ ಒಗ್ಗೂಡಿಸುವ ಕೆಲಸ ಆಯ್ತು. ಆಮೇಲೆ ಭಾರತ ಅನ್ನೋದು ನಿರ್ಮಾಣ ಆಯ್ತು. ಅದಕ್ಕೆ 1-2 ಭಾಗಗಳು ಆಗಿರ್ಲಿಲ್ಲ. ಹೈದರಾಬಾದ್ ನಿಜಾಮರು ಒಪ್ಪಿರ್ಲಿಲ್ಲ. ತಮಗೆಲ್ಲ ಗೊತ್ತಿರುವಂತೆ ಜಮ್ಮು ಕಾಶ್ಮೀರದ ರಾಜನು ಕೂಡ ಒಪ್ಪಿರ್ಲಿಲ್ಲ. ಅದನ್ನ ಮುಂದೆ ಭಾರತೀಯ ಸೇನೆಯನ್ನ ಬಳಸುವ ಮೂಲಕ ಅದನ್ನ ಒಗ್ಗೂಡಿಸುವ ಕೆಲಸವನ್ನ ಮಾಡಿದ್ರು. ಅಂತಹ ಒಗ್ಗೂಡಿ ನಾವೆಲ್ಲ ಬಂದ ಮೇಲೆ ಇವತ್ತು ಪ್ರೊಫೆಸರ್ ಸಂಜೀವ್ ಕುಮಾರ್ ಅವರು ಈ ತರ ಈ ಗಣರಾಜ್ಯದ ಕಲ್ಪನೆಯನ್ನ ಹೊಂದಿದಂತ ನಮಗೆ ಇನ್ನೊಂದು ಹೊಸ ವಿಭಿನ್ನ ಕಲ್ಪನೆಯನ್ನ ಅವರು ಕೊಟ್ರು. ಗಣರಾಜ್ಯ, ಒಗ್ಗಟ್ಟು, ಒಕ್ಕೂಟದ ವ್ಯವಸ್ಥೆ, ಭಾರತದ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ನಾವು ಹೇಳ್ಬೇಕಾದ್ರೆ ಆ ಒಕ್ಕೂಟದಲ್ಲಿ ಹೇಳಿದ್ರು ಒಬ್ಬ ವ್ಯಕ್ತಿಗೆ ಒಂದು ಮತ ಅಂತಕ್ಕಂಥದನ್ನ ಹೇಳಿದ್ರು. ಇದ್ರ ಬಗ್ಗೆನೂ ಕೂಡ ನಾನು ಹಿಂದೆನೂ ಕೂಡ ಪ್ರಸ್ತಾಪ ಮಾಡಿದ್ದೆ. ಏನಂದ್ರೆ ಬಹಳ ದೊಡ್ಡ ಚರ್ಚೆ ನಡೀತಾ ಇತ್ತು ಅಸೆಂಬ್ಲಿಯಲ್ಲಿ. ಏನಂತಂದ್ರೆ ಎಲ್ಲರಿಗೂ ಮತದಾನದ ಹಕ್ಕನ್ನು ಹೇಗ್ ಕೊಡ್ಬೇಕು. ಅವಾಗ ಒಂದಷ್ಟು ಜನ ಹೇಳಿದ್ರು ತೆರಿಗೆ ಪಾವತಿ ಮಾಡೋರಿಗೆ 10 ವೋಟ್ ಕೊಡ್ರಿ ಒಬ್ರಿಗೆ. ಇಲ್ಲ ಇನ್ನೊಬ್ರು ಹೇಳಿದ್ರು ಜ್ಞಾನಿಗಳು ಯಾರಪ್ಪ ಅಂದ್ರೆ ನಾವೆಲ್ಲ ಪ್ರೊಫೆಸರ್ ಇದೀವಿ, ಬಹಳ ತಿಳ್ಕೊಂಡಿದೀವಿ, PhD ಮಾಡಿದೀವಿ, ನಮ್ಗೆ 20 ವೋಟ್ ಕೊಡ್ರಿ ಅಂತ ಒಂದಷ್ಟು ಜನ ಬೇಡಿಕೆ ಕೊಟ್ರು. ನಾವೆಲ್ಲ ಅಧಿಕಾರಿಗಳಿದೀವಿ, ದೊಡ್ಡ ದೊಡ್ಡ ಅಧಿಕಾರದಲ್ಲಿ ನಮಗೆ ಜಾಸ್ತಿ ವೋಟ್ ಕೊಡ್ಬೇಕಂತ ಒಂದಷ್ಟು ಜನ ಬೇಡಿಕೆಯನ್ನ ಕೊಟ್ರು. ಮತ್ತಷ್ಟು ಶ್ರೀಮಂತರಿದ್ರು, ಶ್ರೀಮಂತರ ಮಕ್ಕಳು ನಮಗೆ ನಮ್ಮ ಶ್ರೀಮಂತಿಗೆ ತಕ್ಕಂತೆ ಕೊಡ್ಬೇಕಂತ ಬೇಡಿಕೆ ಕೊಟ್ರು. ಅವಾಗ ಮತ್ತೆ ಇನ್ನೊಂದ್ ಜನ ಹೇಳಿದ್ರು ಕೆಲವೊಬ್ರಿಗೆ ನೀವು ವೋಟಿಂಗ್ ರೈಟ್ಸ್ ಕೊಡ್ಬೇಡ್ರಿ, ಯಾಕಂದ್ರೆ ಅವ್ರೆಲ್ಲ ಅಜ್ಞಾನಿಗಳದಾರ, ಅವ್ರು ಯಾವುದೇ ರೀತಿ ಅಧ್ಯಯನವನ್ನ ಮಾಡಿಲ್ಲ ಅಂತ ಹೇಳಿದ್ರು. ಇದನ್ನೆಲ್ಲ ಕಡಾಖಂಡಿತವಾಗಿ ತಳ್ಳಿ ಹಾಕಿದಂತಹ ಅಂಬೇಡ್ಕರ್ ನಮ್ಮ ಒಂದು ಸಂವಿಧಾನದಲ್ಲಿ ಒಕ್ಕೂಟ ತತ್ವ, ಸಮಾನತೆ ಮತ್ತು ಅದನ್ನ ಸಾಕಾರ ಮಾಡ್ಬೇಕಾದ್ರೆ ದೇಶದಲ್ಲಿ ಒಂದು ಸಂವಿಧಾನ ಇರಬೇಕು, ದೇಶದ ಪ್ರತಿಯೊಬ್ಬ ಪ್ರಜೆಗೆ ಒಂದು ಮತದಾನದ ಹಕ್ಕನ್ನ ಇರಬೇಕು ಮಾತ್ರ ಅಂತ ಹೇಳಿ ಅದನ್ನ ಎನ್ಶೂರ್ ಮಾಡಿದ್ರು. ಅದಕ್ಕಾಗಿ ನಾವು ಇವತ್ತೇನಂದ್ರೆ ಎಲ್ಲಾ ಸಮಾನತೆಯ ಒಂದು ಇದರಲ್ಲಿ ತಕ್ಕಡಿಯಲ್ಲಿ ನಾವು ಇವತ್ತು ಅದನ್ನ ಅನುಭವಿಸ್ತಾ ಇದೀವಿ. ಹಾಗಾಗಿ ಅಂತಹ ಮಹಾತ್ಮರನ್ನ ಇಂತಹ ವೇದಿಕೆ ಮೂಲಕ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಆ ಒಕ್ಕೂಟದ ಭಾಗವಾಗಿ ನಾವು ಬಂದ ಮೇಲೆ ಇವತ್ತು ಹೇಳಿದ್ರು ಸಮಾನತೆಯ ಕಲ್ಪನೆ ಒಕ್ಕೂಟದಲ್ಲಿ ನಾವು ಹೇಗೆ ಮುಂದುವರಿಬೇಕಾಗಿದೆ ಅಂತಂದ್ರೆ ಹೇಳಿದ್ರು ಅವರು ಬಹಳ ಚೆನ್ನಾಗಿ ಹೇಳಿದ್ರು ಸಂಜೀವ್ ಕುಮಾರ್ ಅವರು. ಏನಂತಂದ್ರೆ ಎಲ್ಲರೂ ಸಮನಾಗಿ ಸಮಾನತೆಯಿಂದ ಕುಳಿತು ಊಟ ಮಾಡುವ ಮೂಲಕ ನಮ್ಮಲ್ಲಿ ಇರ್ತಕ್ಕಂತಹ ಈ ವರ್ಗ ಮತ್ತು ಜಾತಿಯ ಏನು ತಾರತಮ್ಯಗಳದಾವ ಇವುಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಬಹಳ ಸುಲಭ ಮಾರ್ಗ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ಇನ್ನೊಂದು ಈ ಸಮಾಜದಲ್ಲಿ ಇರ್ತಕ್ಕಂಥ ಈ ತಾರತಮ್ಯಗಳು ಇದನ್ನಾಗ್ಬೇಕಾದ್ರೆ ಜಾತಿಯಿಂದ ಯಾರನ್ನು ಅಳಿಯದೆ ವ್ಯಕ್ತಿತ್ವಗಳಿಂದ ಅಳಿಯುವಂತಹ ವಿಷಯವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಇವುಗಳ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಸಮಾಜದಲ್ಲಿ ಇಂತಹ ಉನ್ನತ ವಿಚಾರಗಳನ್ನ ಬಿತ್ತಬೇಕಾಗಿದೆ. ಇವತ್ತು ಗಣರಾಜ್ಯೋತ್ಸವದ ದಿನದಂದು ನಾವೆಲ್ಲ ಅಂತಹ ಈ ಒಂದು ಈ ಸ್ವತಂತ್ರ 75 ವರ್ಷ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಇವುಗಳನ್ನೆಲ್ಲ ಅತ್ಯಂತ ಹೆಮ್ಮೆಯಿಂದ ಆಚರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ಇವತ್ತು
ವೇದಿಕೆಯ ಮೂಲಕ ನಾವು ಅವರನ್ನ ನೆನಪಿಸಿಕೊಳ್ಬೇಕಾಗಿದೆ. ಇದರ ಜೊತೆಗೆ ನಿನ್ನೆ ನಮಗೆ ಮುಖ್ಯವಾಗಿ ಭಾರತ ಸರ್ಕಾರದಿಂದ ಪದ್ಮ ಪ್ರಶಸ್ತಿಗಳು ಪ್ರಕಟವಾಗಿದೆ. ಭಾರತದ ಅತ್ಯುತ್ತಮ ಹೆಮ್ಮೆಯ ನಾಗರಿಕ ಪ್ರಶಸ್ತಿಗಳು ಅಂತ ನಾವು ಅವನ್ನ ಕರಿತೀವಿ. ಅದರಲ್ಲಿ ಕರ್ನಾಟಕದ ಓರ್ವ ವ್ಯಕ್ತಿಗೆ ಏನು ಒಂದು ಪದ್ಮ ವಿಭೂಷಣ ಪ್ರಶಸ್ತಿ ಬಂದಿದೆ, ಇಬ್ಬರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ, ಸುಮಾರು 4-5 ಜನರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಅದರಲ್ಲಿ 2-3 ಜನ ನನಗೆ ಬಹಳ ಇಷ್ಟ ಆದ್ರು. ಅದರಲ್ಲಿ ಒಬ್ರು ಯಾರಪ್ಪ ಅಂತಂದ್ರೆ ಈ ನಮ್ಮ ಗುಲ್ಬರ್ಗಾದಿಂದ ಒಬ್ರು ಕ್ಯಾನ್ಸರ್ ರೋಗಕ್ಕೆ ಬಹಳಷ್ಟು ಸಂಶೋಧನೆಯನ್ನ ಮಾಡಿ ವಿಶೇಷವಾದಂತಹ ಸಂಶೋಧನೆಯ ಮೂಲಕ 40 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದಂತಹ ಒಬ್ಬ ವೈದ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೊಪ್ಪಳದಲ್ಲಿ ಈ ತೊಗಲುಗೊಂಬೆ ಆಟವನ್ನ ಸುಮಾರು 5-6 ದಶಕಗಳ ಕಾಲ ಮೊದಲ ತೊಗಲುಗೊಂಬೆಯ ಆಟವನ್ನ ಮಾಡಿದಂತ ಮಹಿಳೆ ಅಂತ ಅವ್ರನ್ನ ಗುರುತಿಸಿದ್ದಾರೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವತ್ತು ದೊರಕಿದೆ. ಅದರ ಜೊತೆಗೆ ಬೇರೆ ಬೇರೆ ವಿವಿಧ ಸೇವೆಗಳನ್ನ ಸಲ್ಲಿಸಿದಂತಹ ಕಲೆ ಇರ್ಬೋದು, ಸಂಶೋಧನೆ ಆಗಿರ್ಬೋದು, ಲಿಟರರಿ ವರ್ಕ್ ಆಗಿರ್ಬೋದು, ಇಂಥವ್ರನ್ನೆಲ್ಲನೂ ಕೂಡ ಗುರುತಿಸಿ ಅಂತವರಿಗೆ ಪ್ರಶಸ್ತಿ ಕೊಟ್ಟಿದೆ. ಆ ಭಾರತ ಸರ್ಕಾರದ ಪ್ರಶಸ್ತಿಗೆ ಭಾಜನರಾದಂತಹ ಅವರೆಲ್ಲರನ್ನು ನಾವು ಹೆಮ್ಮೆಯಿಂದ ಅವರಿಗೆ ಅಭಿನಂದನೆಯ ಚಪ್ಪಾಳೆಯ ಮೂಲಕ ಅವರಿಗೆ ನಾವು ಗೌರವವನ್ನ ಅರ್ಪಿಸೋಣ. ಕರ್ನಾಟಕದ ಪಾಲು ದಿನೇ ದಿನೇ ಏನಾಗ್ತಾ ಇದೆ ಅಂದ್ರೆ ಈ ಪದ್ಮ ಪ್ರಶಸ್ತಿಗಳಲ್ಲಿ ಸಂಖ್ಯೆಯಲ್ಲಿ ನಾವು ಹೆಚ್ಚಿಗೆ ಆಗ್ತಾ ಇದೀವಿ. ಈ ಹೆಚ್ಚಿಗೆ ಆಗೋದರ ಕುರುಹು ಏನಪ್ಪಾ ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ ನಮ್ಗೆ ನಾನು ಅಬ್ಸರ್ವ್ ಮಾಡಿದ ಎಲ್ಲಾ ಹೆಸರುಗಳನ್ನ ಸುಮ್ನೆ ನೋಡ್ತಾ ಹೋದೆ. ಏನಿದೆ ಇವ್ರದ್ದು ಈ ಪ್ರಶಸ್ತಿಗಳನ್ನ ಪಡೆದಿರುವ ಮೂಲ ಅಂತ ನೋಡಿದಾಗ ಅವ್ರದ್ದು ಒಂದೇ ನನಗೆ ಟ್ಯಾಗ್ ಲೈನ್ ಸಿಕ್ತು, ಇವರೆಲ್ಲ ಸೆಲ್ಫ್ಲೆಸ್ ಸರ್ವಿಸ್ ಮಾಡಿದ್ದಾರೆ. ಏನು ಸ್ವಾರ್ಥ ಇಲ್ಲ, ಏನೂ ಇಲ್ಲ. 30 ವರ್ಷ 40 ವರ್ಷ 50 ವರ್ಷ ನಿಸ್ವಾರ್ಥ ಸೇವೆಯನ್ನ ನಮ್ನ ಯಾರು ನೋಡಾತಾರಂತ ಅವ್ರು ಕೆಲಸ ಮಾಡಿಲ್ಲ, ನಮ್ಮನ್ನ ಯಾರೋ ಗುರುತಿಸಾತಾರಂತ ಅವ್ರು ಏನೂ ಕೆಲಸ ಮಾಡಿಲ್ಲ, ನಮ್ನ ಯಾರೋ ಕೇಳ್ತಾರಂತ ಅವ್ರು ಕರೆಕ್ಟ್ ಆಗಿ ಕಚೇರಿಗೆ ಬಂದಿಲ್ಲ, ನಮ್ನ ಯಾರೋ ನೋಡ್ತಾರಂತ ಅವ್ರ ಇಂತ ಯಾವುದೇ ಕೆಲಸ ಮಾಡಕ್ ಹೋಗಿಲ್ಲ. ಒಟ್ಟು ಸೇವೆಯನ್ನ ಮಾಡ್ಬೇಕು, ಜನರಿಗೆ ಸೇವೆಯನ್ನ ಮಾಡ್ಬೇಕು, ನನ್ನ ಕಾಯಕದಲ್ಲಿ ನಾನು ಕೈಲಾಸವನ್ನ ಕಾಣಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದನ್ನೇ ನಮ್ಮ ಸಂಜೀವ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು, ಕಾಯಕವೇ ಕೈಲಾಸ ಅಂತ ಹೇಳಿ. ಕಾಯಕವೇ ಕೈಲಾಸ ಅಂದಾಗ ಇವತ್ತು ಬಹಳ ಹೆಮ್ಮೆ ಅನಿಸ್ತದ. ಇದರಲ್ಲಿ ನಾನು ಪದೇ ಪದೇ ಹೇಳ್ತಿರ್ತೀನಿ, ಏನಂದ್ರೆ ಯಾವ್ಯಾವ್ದೋ ಉನ್ನತ ಹುದ್ದೆಯೊಳಗಿದ್ರೆ ಮಾತ್ರ ಅವರು ಕೈಲಾಸ, ಉಳಿದವ್ರು ಬೇರೆ ಯಾವ್ದೋ ಕೆಲಸ ಮಾಡಿದವ್ರು ಅವ್ರ ಕೈಲಾಸ ಹೋಗೋದಿಲ್ಲ ಅಂತಲ್ಲ. ಯಾವ ಕೆಲಸ ಮಾಡ್ತಿದೀವಲ್ಲ ಅದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಇದು ನನ್ನ ಕೆಲಸ ಅಂತ ಹೇಳಿ ಪ್ರೀತಿಯಿಂದ ಮಾಡ್ತಿರ್ತೀವಲ್ಲ, ಅವಾಗ ನಾವು ಎಲ್ಲರೂ ಕೂಡ ಅದನ್ನ ಕಾಯಕದಲ್ಲಿ ಕೈಲಾಸವನ್ನ ಕಾಣಬಹುದು. ಆ ಅರಿವು ನಮಗೆ ಬಂದಾಗ ಹೇಳಿದ್ದಾರೆ ಅಲ್ಲಮ ಪ್ರಭುಗಳು, ಅರಿವೇ ಗುರು ಅಂತೇಳಿ. ಆ ಅರಿವಿನ ಮೂಲಕ ನಮಗೆ ತಿಳ್ಕೊಂಡ್ಬಿಟ್ರೆ ನಾವೇ ಗುರು ಆಗ್ಬಿಡ್ತೀವಿ. ಸಮಾಜದಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡೋ ಮೂಲಕ ಒಟ್ಟಾರೆ ದೇಶದ ಅಭ್ಯುದಯಕ್ಕಾಗಿ ನಮ್ ಕೆಲಸ ನಾವು ಮಾಡಿದ್ರೆ ಆಯ್ತು, ದೇಶದ ಸಮೃದ್ಧಿಯನ್ನ ಕಾಣಬಹುದು. ಇವತ್ತು 2-3 ಇನಿಷಿಯೇಟಿವ್ಗಳು ಮಾನ್ಯ ಕುಲಪತಿಗಳು ತಗೊಂಡಿದ್ದಾರೆ. ಒಂದು ವಿಶೇಷವಾಗಿ ಗಣರಾಜ್ಯೋತ್ಸವದಲ್ಲಿ ಈ ತರ ಒಂದು ಆಹ್ವಾನಿತರ ಮೂಲಕ ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡೋದು ಒಂದಾದ್ರೆ, ಇನ್ನೊಂದು ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಸೆಲ್ಫ್ಲೆಸ್ ಆಗಿ ಯಾರೋ ನೋಡಲಿ ಹೇಳಿದ್ನಲ್ಲ, ಯಾರು ನನ್ನನ್ನು ಗುರುತಿಸಾತಾರ, ಯಾರೋ ನೋಡಾತಾರ, ಯಾರೋ ಮಾನಿಟರ್ ಮಾಡಾತಾರ ಅಂತ ಬಿಟ್ಟು ತನ್ನ ಕೆಲಸ ತಾನು ಮಾಡಿದಂತಹ ಇಲ್ಲಿ ಸ್ವೀಪಿಂಗ್ ಕೆಲಸ ಮಾಡಿದಂತಹ ಒಳ್ಳೆಯ ಕೆಲಸಗಾರನ ಐಡೆಂಟಿಫೈ ಮಾಡಿ ಇವತ್ತು ಗಣರಾಜ್ಯೋತ್ಸವ ದಿನ ಅವರಿಗೆ ಇನ್ನೇನು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದೀವಿ. ಅದಕ್ಕೆ ನೀವು ಜೋರಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಇದರ ಜೊತೆಗೆ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆಗಾಗಿ ಅವರು ಕೂಡ ಹೆಚ್ಚಿನ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಲಿ, ಅವರಲ್ಲಿ ಕೂಡ ಅವರು ಅವರ ಟ್ಯಾಲೆಂಟ್ ಇದೆ ಅದನ್ನ ಈ ವೇದಿಕೆಯ ಮೂಲಕ ಅವರು ಅದನ್ನ ತೋರ್ಪಡಿಸಲಿ ಅಂತಕ್ಕಂಥ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೇನು ವಿದ್ಯಾರ್ಥಿಗಳ ಕಾರ್ಯಕ್ರಮವನ್ನು ಕೂಡ ನೀವು ನೋಡ್ಲಿದ್ದೀರಿ. ಹೀಗೆ ಹೊಸ ಹೊಸ ಕಾರ್ಯಕ್ರಮಗಳ ಮೂಲಕ ಹೇಗೆ ಸಂವಿಧಾನ ಒಂದು ಜೀವಂತ ವ್ಯಕ್ತಿ ಅಂತ ಹೇಳಿದ್ರು, ಹಾಗೆ ವಿಶ್ವವಿದ್ಯಾಲಯ ಕೂಡ ಯಾವಾಗಂದ್ರೆ ಇದು ಜೀವಂತ ವ್ಯಕ್ತಿ ಇದ್ದಾಗ ಮಾತ್ರ ಇದಕ್ಕೆ ಒಂದು ಒಳ್ಳೆಯ ಬೆಲೆ ಬರ್ತದೆ. ಆ ಜೀವಂತಿಕೆ ಯಾರಲ್ಲಿದೆ, ಆ ಜೀವಂತಿಕೆಯ ಜೀವಕಳೆಯನ್ನ ತರುವಂತಹ ಶಕ್ತಿ ಯಾರಲ್ಲಿದೆ ಅಂತಂದ್ರೆ ಕೇವಲ ವೇದಿಕೆ ಮೇಲೆ ಕೂತವರಲ್ಲಿಲ್ಲ. ನಾವೆಲ್ಲ ಸುಮ್ಮನೆ ಉತ್ಸವ ಮೂರ್ತಿಗಳಟ್ಟೆ. ಉತ್ಸವ ಮೂರ್ತಿಗಳಂದ್ರೆ ಏನ್ರಿ, ಊರೊಳಗ ಒಂದು ಗುಡಿ ಕಟ್ಟಿರ್ತಾರೆ, ಗುಡಿ ಮೇಲೆ ಒಂದು ಕಳಸ ಇಟ್ಟಿರ್ತಾರೆ, ಕಳಸ ಕಾಣ್ತಿರ್ತದ ಅಷ್ಟೇ. ಆದ್ರೆ ಕಳಸ ಕಾಣೋದು ಯಾವಾಗ, ಅದಕ್ಕೆ ಶ್ರೇಯಾಭಿವೃದ್ಧಿ, ಅದಕ್ಕೆ ಶ್ರೇಯಸ್ಸು ಸಿಗೋದು ಯಾವಾಗ, ಕೆಳಗೆ 4 ಪಿಲ್ಲರ್ ಇರ್ತಾವ, ದೊಡ್ಡ ಅದಕ್ಕೊಂದು ಗುಡಿ ಇರ್ತದೆ. ಗುಡಿಯಲ್ಲಿ ನೀವೆಲ್ಲ ಆತ್ಮಗಳ ತರ ಕೆಲಸ ಮಾಡೋರು ಇರ್ತೀರಿ. ಹಾಗೆಲ್ಲ ಕೆಲಸ ಮಾಡಿದಕ್ಕೆ ಆ ಶಿಖರಕ್ಕೆ ಒಂದು ಬೆಲೆ ಇರ್ತದೆ. ನಾವು ಕೇವಲ ಶಿಖರ ಪ್ರಾಯರ್ ಅಷ್ಟೇ, ಆದ್ರೆ ನಿಜವಾಗಿ ನೀವೆಲ್ಲರೂ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆ ಶಿಖರಕ್ಕೂ ಬೆಲೆ ಇಲ್ಲ, ಅದು ಆ ಕಟ್ಟಡಕ್ಕೂ ಆ ಗುಡಿಗೂ ಕೂಡ ಗೋಪುರಕ್ಕೂ ಕೂಡ ಯಾವುದೇ ಬೆಲೆ ಇರುವುದಿಲ್ಲ. ಆ ಒಂದು ಆತ್ಮಾವಲೋಕನ ಮಾಡಿಕೊಳ್ಳುತ್ತಾ ವಿಶ್ವವಿದ್ಯಾಲಯಕ್ಕೆ ಜೀವಕಳೆಯನ್ನ, ವಿದ್ಯಾರ್ಥಿಗಳಲ್ಲಿ ಜೀವಕಳೆಯನ್ನ ತರ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭ್ಯುದಯಕ್ಕೆ ನಾವೆಲ್ಲರೂ
ಪ್ರಯತ್ನ ಪೂರ್ವಕವಾಗಿ ಬಹಳಷ್ಟು ಶ್ರಮ ಪಡೋಣ, ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ. ಎಲ್ಲರಿಗೂ ಧನ್ಯವಾದಗಳು. ಹನ್ನೆರಡು 2024 ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಚುನಾವಣಾ ಒಂದು ಹೊಸ ಸಂಪ್ರದಾಯವನ್ನು ಆರಂಭ ಮಾಡಬೇಕು ಅಂತ ಹೇಳಿ ಯೋಚನೆ ಬಂತು. ಮುಂದಿನ ವರ್ಷದಿಂದ ಪ್ರತಿ ವರ್ಷ ಗಣರಾಜ್ಯೋತ್ಸವದಂದು ರಾಣಿ ಚೆನ್ನಮ್ಮ ಶಿಕ್ಷಕ ರತ್ನ ಪುರಸ್ಕಾರ ಅಂತಕ್ಕಂಥ ಒಂದು ಅವಾರ್ಡ್ನ ಮಾಡಬೇಕು. ಅದರಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಏನೇನೋ ಸಾಧನೆಗಳು, ಸಂಶೋಧನೆಗಳು ತಾವು ಅರ್ಪಿಸ್ಕೊಂಡಿರ್ತಕ್ಕಂಥ ಬಗ್ಗೆ, ತಾವೆಷ್ಟು ಆಸ್ತಿ ಆದ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳಿಗೆ ಅಂತಕ್ಕಂಥದ್ದನ್ನ ಗುರುತಿಸ್ತಕ್ಕಂಥ ಕಾರ್ಯಕ್ರಮ ಬೌದ್ಧಿಕವಾಗಿ ಅದಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ನ ಗೆಳೆಯರಿಗೆ ರಾಣಿ ಚೆನ್ನಮ್ಮ ಸೇವಾ ರತ್ನ ಪುರಸ್ಕಾರ ಅಂತಕ್ಕಂಥದ್ದು ಕೂಡ ಅವ್ರಿಗೂ ಅವಾರ್ಡ್ ಮಾಡ್ತಾರೆ. ನಾನು ಡಾಕ್ಟರ್ ಗಸ್ತಿ ಅವ್ರಿಗೆ ಹೇಳಿದೆ, ಮೊನ್ನೆ ಗೋಲ್ಡ್ ಮೆಡಲ್ ಹೊಡ್ಕೊಂಡ್ಬಂದ ಜೀವ್ರನ್ನ ಕರ್ಕೊಂಡ್ಬಂದು ಸನ್ಮಾನ ಮಾಡಿ ಅಂತ ಹೇಳಿ. ಆ ವಿದ್ಯಾರ್ಥಿಗಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಖೇಲೋ ಇಂಡಿಯಾ ಹೋಗ್ತಾ ಇದ್ದಾರೆ. ಆ ಖೇಲೋ ಇಂಡಿಯಾ ಮಕ್ಕಳಿಗೆ ಸನ್ಮಾನ ಮಾಡಿ ಅಂತ ಹೇಳಿದ್ರೆ ಅವರು ಬಹುಶಃ ಎಲ್ಲೋ ಸ್ವಲ್ಪ ಸ್ಲಿಪ್ ಆಯ್ತು. ಸ್ವಲ್ಪ ಎಚ್ಚರವಾಗಿ ಕೆಲಸ ಮಾಡಿದ್ರೆ ಆ ಮಕ್ಕಳಿಗೂ ಕೂಡ ಒಂದು ಶಕ್ತಿ ಬರುತ್ತೆ. ಆ ಖೇಲೋ ಇಂಡಿಯಾ ಹೋಗುವಾಗ ನಾನ್ ಸಾಧನೆ ಮಾಡ್ಬೇಕು. ಒಬ್ಬ ಸೈನಿಕ ಬಾರ್ಡರ್ನಲ್ಲಿ ಕೊನೆ ಕ್ಷಣ ಬಂದಾಗ ಅವನೇನು ಕೇಳಲ್ಲ, ನನ್ನ ದೇಶ ಒಂದೇ ಕಾಣುತ್ತೆ. ವಿದ್ಯಾರ್ಥಿಗಳಿಗೂ ಹಾಗೆ, ನಮ್ಮ ಕ್ರೀಡಾಪಟುಗಳಿಗೂ ಹಾಗೆ. ಮೊನ್ನೆ ಒಬ್ಬ ವಿದ್ಯಾರ್ಥಿನಿ, ಸಂಗೊಳ್ಳಿ ರಾಯಣ್ಣ ಕಾಲೇಜಿನ ವಿದ್ಯಾರ್ಥಿನಿ ದೆಹಲಿಗೆ ಹೋಗಿ, ಪರೀಕ್ಷೆಯನ್ನ ಬಿಟ್ಟು ದೆಹಲಿಗೆ ಹೋಗಿ ತನ್ನ ಕವನವನ್ನ ಬರೆದು ಬಂದಾಗ ನಮ್ಗೆ ಕಣ್ಣಲ್ಲಿ ನೀರು ಬಂತು. ಹೇಳಿದ್ರೆ, ನಿಂದೇನಾದ್ರೂ ಫಸ್ಟ್ ಪ್ರೈಸ್ ಬಂದ್ರೆ ಅಮ್ಮ ನಿನ್ಗೆ ವಿಶೇಷವಾದ ಪರೀಕ್ಷೆ ಮಾಡ್ತೀನಿ ಇನ್ನೊಬ್ಬಳಿಗೆ ಅಂತ ನಾವು ಡಿಕ್ಲೇರ್ ಮಾಡಿದ್ವಿ. ಅವಳು 5ನೇ ಸ್ಥಾನ ಬಂತು ಆ ಮಗುವಿಗೆ. ಯಾಕೆ ನಿಮ್ಮ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತೇವೆ ಅಂತ ಹೇಳಿದ್ರೆ, ನಾವೆಲ್ಲ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳನ್ನ ಬೆಳೆಸ್ಲಿಕ್ಕೆ ಅಂತಕ್ಕಂಥ ಮಾತು ನಿರಂತರವಾಗಿ. ಇವತ್ತು ಸಂಗೊಳ್ಳಿ ರಾಯಣ್ಣ ಕಾಲೇಜಿನಲ್ಲಿ ಕೂಡ ಒಬ್ರು ನಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನೌಕರ ಬಂಧುಗೆ ಒಂದು ಅವಾರ್ಡ್ನ ಕೊಡ್ತಾ ಇದ್ದೇವೆ. ಅಲ್ಲಿಯೂ ಕೂಡ ಅವ್ರನ್ನ ಪುರಸ್ಕಾರ ಮಾಡಿದ್ದೀವಿ. ಹಾಗೆ ಇಲ್ಲಿ ಕೂಡ ಪರಸಪ್ಪ ಕಟಬಾಳೆರವರ ಕೋಗಿಲೆ ಬೇರೆಯವರು ಕೇಳಲಿ ಎಂದು ಹಾಡುವುದಿಲ್ಲ, ಮಲ್ಲಿಗೆ ಇನ್ನೊಬ್ಬರು ಆಸ್ವಾದಿಸಲಿ ಎಂದು ಪರಿಮಳ ಬೀರುವುದಿಲ್ಲ. ನ್ಯಾಚುರಲ್ ಕೆಲಸ ಮಾಡಿರ್ತಕ್ಕಂತಹ ಪರಸಪ್ಪ ಕಟಬಾಳೆರವರು ವೇದಿಕೆಗೆ ಬಂದು ಗೌರವವನ್ನ, ಸನ್ಮಾನವನ್ನು ಸ್ವೀಕರಿಸಬೇಕು. ಮತ್ತೊಬ್ರು ಮಂಜುನಾಥ್ ಬಳ್ಳಾರಿ. ನಮ್ಮ ಕುಲಸಚಿವರು ಮತ್ತೊಂದು ಆಡ್ ಮಾಡಿ ಅಂತ ಇದು ಕೊಟ್ರು, ವಿದ್ಯಾರ್ಥಿ ರತ್ನ ಪುರಸ್ಕಾರ ಕೂಡ ಕೊಡ್ಬೇಕು ನಾವು ಅಂತ ಹೇಳಿ. ಹಾಗಾಗಿ ಅಧ್ಯಾಪಕರಿಗೂ ಆಯ್ತು, ನಮ್ಮ ಸೇವೆಯನ್ನು ಸಲ್ತಕ್ಕಂಥ ಎಲ್ಲ ನಾನ್ ಟಿಜಿ ವಿದ್ಯಾರ್ಥಿಗಳಿಗೂ ಕೂಡ ಬಂತು. 3 ಅವಾರ್ಡ್ ಪ್ರೈಸಸ್ ಏನಿರ್ಬೋದು ಅಂದ್ರೆ ಬಹುಶಃ ನೀವು ಗೆಸ್ ಮಾಡಕ್ ಆಗಲ್ಲ, ಅಷ್ಟು ದೊಡ್ಡ ಹಣನೂ ಕೂಡ ಇತ್ತು. ನಿಮ್ಮ ಸಾಧನೆ ಹಣದಿಂದ ಅಳತೆ ಮಾಡ್ತಿದೀವಿ ಅಂತಲ್ಲ, ಇದು ಮಾಡ್ಬೇಕು ಅಂತಕ್ಕಂಥದ್ದು ಒಳಗೆ ಖುಷಿ ಕೊಡ್ಲಿ ಅಂತ. ಇದು ಹಣದಿಂದ ಅಳಿತಕ್ಕಂಥದ್ದಲ್ಲ, ನಿಮ್ಮ ಒಂದು ಸೇವೆಯನ್ನ ಸ್ಮರಿಸೋ ವಿಧಾನ ಅಂತಕ್ಕಂಥ ಮಾತನಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಈ ಸಂಭ್ರಮ ಇನ್ನು ಹೆಚ್ಚಾಗ್ಲಿ ಅಂತಕ್ಕಂಥ ಶಕ್ತಿ
ನಾನು ದೇವರಿಗೆ ನಮ್ಮೆಲ್ಲರೂ ಕೊಡ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಶ್ರೀಮತಿ ಶಕುಂತಲಾ ಅಂತ ಹೇಳಿ ನಮ್ಮ ಹಣಕಾಸು ವಿಭಾಗದಿಂದ ಈ ವೇದಿಕೆಗೆ ಎಲ್ಲ ಅಲಂಕಾರ ಮತ್ತು ವರ್ಲಿ ಆಟನ ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಬನ್ನಿ ರೆಜಿಸ್ಟ್ ಬನ್ನಿ ಅಮ್ಮ. I don't take much time. I'll straight away move to the point. This is the 76th Republic Day. Celebration of Republic Day has two dimensions. India and RCV is celebrating Republic Day with pomp, gaiety, and a grandiose maffic. We are truly exhilarated and ebullient. The second dimension of celebration of Republic Day is to have a retrospective reflections upon the past. Because independence was not an adventitious one. It had devoured a gleaming gazillion lives. It is in this context, it is important to review and retrieve the memories and sacrifices and legacies and visions of the messiahs. But today's glimpses of ominous portents of democratic values and responsibility reminds me of Dada Kanshiramji's statement. Please listen to this. This is very important. And this is going to give a very pregnant message to all of you. A group of people went to Kanshiramji and asked about his mission. He said, "Sorry, I have no mission, nor do I know any message of mine. If at all you want to know about my mission, ask Gautam Buddha. You can ask Basveshwara, ask Fuleji, Shahu Maharaji, Gaikwad, and Dr. Baba Sahib Ambedkar." Say how beautiful and pregnant this is, that you have to think about this. The withering and diffluence of democratic values today, forcing me to say to ourselves that if you do not know the significance of Republic Day, you ask A.O. Hume, the founder of Indian Congress in 1885, and Chandrasekhar Azad, Sukhdev, and Bhagat Singh, Subhash Chandra Bose, Gandhiji, Patel, and Baba Sahib Ambedkar. While admitting to the fact, I would express my heartfelt gratitude to well-finished Honorable Vice Chancellor, Professor Tyagaraji, for unfolding the historical truths of politics of India and pulp of the Republic Day. I thank prolifically Professor Sanjeev Kumar for his quintessential laconic speech laced with values of Constitution and values of Republic Day. I owe my thanks to respected Registrar Kamgowdaji for his pregnant speech, and he is also a senior KS officer. I emblazon on the presence of Registrar Kalamji and Finance Officer Swapnaji, Madam, respectively, for gracing this occasion. I thank, Professor Jitendra Vasnik for your stately presence here. In the end, I thank, the entire notable gathering of star, professors. You are all star professors, and non-teaching, staff, and patriotic singers and patriotic dancers, NCC, NSS cadets, and the workers of all hues. Thank you, one and all. Thank you.